ಹಲೋ ಫ್ರೆಂಡ್ಸ್, ಕನ್ನಡ ಮಾಧ್ಯಮದ ಮಕ್ಕಳಿಗಾಗಿ ನಾನು ಆರಂಭಿಸಿರುವ ಇಂಗ್ಲಿಷ್ ಸರಣಿ. ಈ ಅಧ್ಯಾಯದಲ್ಲಿ ನಾನು ರಸ್ಕಿನ್ ಬಾಂಡ್ ಅವರು ಬರೆದ ಪದ್ಯ ಯಾವುದೆಂದರೆ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ. ನೋಡಿ ಫ್ರೆಂಡ್ಸ್, ಈ ಪದ್ಯವನ್ನು ನಾನು ನಿಮಗೆ ಇವತ್ತು ಇಂಗ್ಲೀಷಿನಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ ಹೇಳುತ್ತೇನೆ. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಇದು 36 ಲೈನಿನ ಪದ್ಯವಾಗಿದೆ. ಇದು ತುಂಬ ದೊಡ್ಡ ಪದ್ಯವಾಗಿದೆ. ಇದನ್ನು ಒಂದೇ ಬೋರ್ಡಿನಲ್ಲಿ ಬರೆದು ತೋರಿಸುವುದು ತುಂಬ ಕಷ್ಟದ ಕೆಲಸ. ಆದರೂ ನಾನು ಇದನ್ನು ಬಹಳ ಕಷ್ಟಪಟ್ಟು ಇದನ್ನು ಮಾಡಿದ್ದೇನೆ. ನೋಡಿ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಈಗ ಟ್ರೀ ಅಂದರೆ ನೋಡಿ, ಟ್ರೀ ಹೌಸ್ ಇದರ ಚಿತ್ರ ಇದೆ. ಇದರಲ್ಲಿ ಒಂದು ಅಜ್ಜಿಯು ಮರದ ಮೇಲೆ ಒಂದು ಚಿಕ್ಕ ಪುಟ್ಟ ಮನೆಯನ್ನು ಮಾಡಿದ್ದಾರೆ. ಅದರಲ್ಲಿ ಅಜ್ಜಿಯು ಹೋಗಿ ಇದ್ದಾಳೆ. ನೋಡಿ, ಈ ಥರ ದೊಡ್ಡ ದೊಡ್ಡ ಗಿಡಗಳು ಎಲ್ಲಿ ಇರುತ್ತವೆಯೋ ಅಲ್ಲಿ ಸ್ವಲ್ಪ ಜನರು ಮನೆ ಮಾಡಿಕೊಂಡಿರುತ್ತಾರೆ. ಇದರಲ್ಲಿ ಒಬ್ಬ ಅಜ್ಜಿಯು, ಇದರ ವಿಶೇಷತೆ ಏನೆಂದರೆ ಇದರಲ್ಲಿ ಗ್ರ್ಯಾಂಡ್ ಮಾ ಅಂದರೆ ಅಜ್ಜಿಯು ಮನೆ ಮಾಡಿದ್ದಾಳೆ. ನೋಡಿ ಫ್ರೆಂಡ್ಸ್, ರಸ್ಕಿನ್ ಬಾಂಡ್ ಅವರು ಮೂಲತಃ ಅವರು ಬ್ರಿಟಿಷರು. ಅವರು ಭಾರತಕ್ಕೆ ಬಂದವರ ಪೂರ್ವಜರು ಭಾರತಕ್ಕೆ ಬಂದುಳಿದಾಗ ಅವರು ಭಾರತದಲ್ಲಿ ನೆಲೆಸಿದ್ದರು. ಸೊ ಇದಕ್ಕಾಗಿ ಅವರು ಭಾರತದಲ್ಲಿ ಉಳಿದರು. ನೋಡಿ, ಇದರಲ್ಲಿ ನಾನು ಎದಕ್ಕೆ ತೋರಿಸ್ತಿದ್ದೇನೆ ಅಂದರೆ, ನೀವು ಇದನ್ನು ಚಿತ್ರವನ್ನು ಸರಿಯಾಗಿ ನೋಡಿ. ಯಾವ ಥರ ಟ್ರೀ ಹೌಸ್ ಇದೆ, ಅದರಲ್ಲಿ ಒಂದು ಮನೆ ಇದೆ, ಒಬ್ಬ ಅಜ್ಜಿ, ಪುಟ್ಟ ಬಾಗಿಲು, ಕಿಟಕಿಗಳು ಎಲ್ಲ ಇವೆ. ನೋಡಿ, ಈಗ 36 ಲೈನಿನ ಪದ್ಯವಾದ್ದರಿಂದ ನಾನು ಇದನ್ನು ಹೇಳ್ತಿದ್ದೇನೆ. ರಸ್ಕಿನ್ ಬಾಂಡ್ ಅವರು ಬೇರೆ ದೇಶದವರಾದರೂ ಅವರು ಭಾರತದ ಉತ್ತರಾಖಂಡದಲ್ಲಿರುವ ಕಸೋಲಿಯಲ್ಲಿ ಅವರು ತಾವು ವಾಸಿಸಿದ್ದರು. ಅವರು ಭಾರತವನ್ನು ಬಿಟ್ಟು ಹೋಗಲಿಲ್ಲ ಸ್ವಾತಂತ್ರ್ಯ ನಂತರ. ಅದಕ್ಕೆ ಅವರು ಇಲ್ಲಿಯೇ ಉಳಿದರು. ಅಲ್ಲಿ ತುಂಬ ದೊಡ್ಡ ದೊಡ್ಡ ಅರಣ್ಯಗಳಿವೆ, ಕಸೌಲಿ, ರಾಣಿಖೇತಿ ಅಲ್ಲಿ ಅವರ ಅಜ್ಜಿಯು ಯಾವ ರೀತಿಯಾಗಿ ತನ್ನ ಜೀವನವನ್ನು, ನಾವೆಲ್ಲರೂ ಹೇಳುವ ಹಾಗೆ ವಯಸ್ಸಾದ ಹಾಗೆ ಒಂದು ಗಂಭೀರತೆಯನ್ನು ಬದುಕಬೇಕೆಂದು. ಆದರೆ ಅವರ ಅಜ್ಜಿಗೆ ಗಂಭೀರತೆಯಿಂದ ಬದುಕುವುದು ಇಷ್ಟವಿರಲಿಲ್ಲ. ಅವಳು ಚಿಕ್ಕ ಮಕ್ಕಳು, ತಾನು ಚಿಕ್ಕವರಿದ್ದಾಗ ಆ ಅಣ್ಣನ ಜೊತೆಗೆ ಯಾವ ರೀತಿ ಮರ ಹತ್ತಿ ಆಟ ಆಡುತ್ತಿದ್ದಳು, ಅದೇ ರೀತಿ ಅವಳು ವಯಸ್ಸಾದ ಮೇಲೂ ಕೂಡ ಅವಳಿಗೆ ಅದೇ ಮಾಡುವುದು ಇಷ್ಟವಾಗಿತ್ತು. ನನ್ನ ಮೊದಲನೇ ಕನ್ನಡ ಸಮರಿಯಲ್ಲಿ ನಾನು ಇದನ್ನು ಹಾಕಿದ್ದೇನೆ. ಈಗ ನಾನು ನಿಮಗೆ ಇದನ್ನು ಟ್ರಾನ್ಸ್ಲೇಷನ್ ಅನ್ನು ಹೇಳುತ್ತೇನೆ ಈ ಪದ್ಯದಲ್ಲಿ ಹೇಳಿ. ಅದಾದ ಮೇಲೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಇದನ್ನು ಅರ್ಧವಾಗಿ ನಾನು ನಿಮಗೆ ಅದನ್ನು ಲೈನ್ ಬೈ ಲೈನ್ ಅದನ್ನು ಪ್ರತಿಯೊಂದನ್ನು ಶಬ್ದವನ್ನು ವಿವರಿಸಿ ಹೇಳುತ್ತೇನೆ. ನೋಡಿ, ಮೈ ಗ್ರ್ಯಾಂಡ್ ಮದರ್ ವಾಸ್ ಎ ಜೀನಿಯಸ್. ಯು ವುಡ್ ಲೈಕ್ ಟು ನೋ ವೈ? ನನ್ನ ಅಜ್ಜಿ ತುಂಬಾ ಪ್ರತಿಭಾಶಾಲಿಯಾಗಿದ್ದಳು. ನಿಮಗೆ ಹೇಗೆಂದು ತಿಳಿದುಕೊಳ್ಳಲು ಇಷ್ಟವೇ? ಬಿಕಾಸ್, ಯಾಕೆಂದರೆ ಶಿ ಕುಡ್ ಕ್ಲೈಂಬ್ ಟ್ರೀಸ್. ಟ್ರೀಸ್ ಅಂದರೆ ಮರಗಳನ್ನು. ಸ್ಪ್ರೆಡ್ಡಿಂಗ್ ಆರ್ ಹೈ. ಶಿ ವುಡ್ ಬಿ ಅಪ್ ದೇರ್ ಬ್ರಾಂಚಸ್ ಇನ್ ಎ ಟ್ರೈಲ್. ಎಂದು ಕ್ಷಣಾರ್ಧದಲ್ಲಿ ಅವಳು ಮರವನ್ನು ಹತ್ತುತ್ತಿದ್ದಳು. ಐ ಮೈಂಡ್ ಯು, ನಿಮಗೆ ನೆನಪಿಸುತ್ತೇನೆ, ವೆನ್ ಶಿ ಲಾಸ್ಟ್ ಕ್ಲೈಂಬ್ ದ ಟ್ರೀ ಶಿ ವಾಸ್ 62. ಅವಳು ಹೋದ ಸಲ ಮರ ಹತ್ತಿದಾಗ ಅವಳು 62 ವರ್ಷದ ಒಂದು ಮುದುಕಿಯಾಗಿದ್ದಳು. ಎವರ್ ಸಿನ್ಸ್ ಚೈಲ್ಡ್ಹುಡ್ ಶಿ ವುಡ್ ಹ್ಯಾಡ್ ದಟ್ ಗಿಫ್ಟ್. ನೋಡಿ, ಚಿಕ್ಕಂದಿನಾಗಿದ್ದಳು, ಅವಳಿಗೆ ಅದು ಬಳುವಳಿಯಾಗಿ ಒಂದು ಗಿಫ್ಟಿನ ಥರ ಬಂದಿತ್ತು. ಫಾರ್ ಬೀಯಿಂಗ್ ಹ್ಯಾಪಿಯರ್ ಇನ್ ಎ ಟ್ರೀ ದ್ಯಾನ್ ಇನ್ ಎ ಲಿಫ್ಟ್. ಅವಳಿಗೆ ಮರದಲ್ಲಿ ಇರುವುದು ಏರು ಯಂತ್ರದಲ್ಲಿ ಹತ್ತುವುದಕ್ಕಿಂತ ಖುಷಿ ಕೊಡೋದಿತ್ತು. ನೋಡಿ, ಅವಳಿಗೆ ಈ ರೀತಿ ಏರುವುದು, ಒಂದು ಲಿಫ್ಟ್ನಲ್ಲಿ ಹೋಗೋದಕ್ಕಿಂತ ತುಂಬ ಖುಷಿ ಕೊಡುತ್ತಿತ್ತು. ಆ್ಯಂಡ್ ಆಸ್ ದೋ ಇಯರ್ಸ್ ವೆಂಟ್ ಬೈ ಶಿ ವುಡ್ ಬಿ ಟೋಲ್ಡ್. ಯಾವ ರೀತಿ ವಯಸ್ಸುಗಳಾಗತೊಡಗುವುದೋ ಅವಳಿಗೆ ಶಿ ವುಡ್ ಬಿ ಟೋಲ್ಡ್ ದ್ಯಾಟ್ ಕ್ಲೈಂಬಿಂಗ್ ಟ್ರೀ ಶುಡ್ ಸ್ಟಾಪ್ ವೆನ್ ಗ್ರೀವ್ ಓಲ್ಡ್. ಮರ ಹತ್ತುವುದನ್ನು ನಿಲ್ಲಿಸಬೇಕೆಂದು ಹೇಳಿದರು. ವಯಸ್ಸಾದ ಹಾಗೆ ಮರ ಹತ್ತುವುದನ್ನು ನಿಲ್ಲಿಸಬೇಕೆಂದು ಹೇಳಿದರು. ಆ್ಯಂಡ್ ದ್ಯಾಟ್ ಗ್ರೋವಿಂಗ್ ಓಲ್ಡ್ ಶುಡ್ ಬಿ ಗಾನ್ ಅಬೌಟ್ ಗ್ರೇಸ್ಫುಲಿ. ಗ್ರೋವಿಂಗ್ ಓಲ್ಡ್ ಶುಡ್ ಬಿ ಡನ್ ವೆರಿ ಮಚ್ ಡಿಗ್ನಿಟಿಯಿಂದ ಬದುಕಬೇಕು ಎಂದು ಎಲ್ಲರೂ ಹೇಳ್ತಾ ಇದ್ದರು. ಶಿ ವುಡ್ ಲಾಫ್ ಆ್ಯಂಡ್ ಸೇ, ವೆಲ್ ಐ ವಿಲ್ ಗ್ರೋ ಡಿಸ್ಗ್ರೇಸ್ಫುಲ್. ಅವಳು ನಕ್ಕು ಎಲ್ಲರಿಗೆ ಹೇಳುತ್ತಿದ್ದಳು,
ನನಗೆ ಆ ಥರ ಬೇಕಾಗಿಲ್ಲ, ನನಗೆ ಗಂಭೀರತೆ ಇಲ್ಲದೆ ನಾನು ದೊಡ್ಡವಳಾಗುತ್ತೇನೆ ಎಂದು ಹೇಳ್ತಿದ್ದಳು. ಮುದುಕಿಯಾಗುತ್ತೇನೆ ಎಂದು ಹೇಳ್ತೇಳು. ಐ ಕ್ಯಾನ್ ಡೂ ಇಟ್ ಬೆಟರ್ ಆ್ಯಂಡ್ ವಿ ಹ್ಯಾಡ್ ಟು ಅಗ್ರಿ. ಅವಳು ಹೇಳುತ್ತಿದ್ದು, ನಾನು ತುಂಬ ಚೆನ್ನಾಗಿ ಮಾಡುತ್ತೇನೆ, ನಾವೆಲ್ಲರೂ ಅವಳ ಮಾತನ್ನು ಸುಮ್ಮನೆ ಒಪ್ಪಿಕೊಳ್ಳುತ್ತಿದ್ದೆವು. ನೆಕ್ಸ್ಟ್ ನೋಡಿ, ಫಾರ್ ಆಲ್ ಇನ್ ದ ಗಾರ್ಡನ್ ದೇರ್ ವಾಸಂಟ್ ಎ ಟ್ರೀ. ಅಂದರೆ ಗಾರ್ಡನ್ನಲ್ಲಿ ಅವಳು ಹತ್ತದೇ ಒಂದು ಮರವೂ ಕೂಡ ಉಳಿದಿರಲಿಲ್ಲ, ಅಷ್ಟೊಂದು ಎಲ್ಲ ಮರಗಳನ್ನು ಅವಳು ಹತ್ತಿಯಾಗಿತ್ತು. ಶಿ ಹ್ಯಾಡಂಟ್ ಬೀನ್ ಅಪ್ ಅಟ್ ಒನ್ ಟೈಮ್ ಆರ್ ಅನದರ್. ಬಹಳ ಕಾಲದಿಂದ ಎಲ್ಲರೂ ಅವಳಿಗೆ ಬೇಡ ಅನ್ನೋದರಿಂದ ಅವಳು ಒಂದು ಸ್ವಲ್ಪ ದಿವಸ ಅವಳು ಮರವನ್ನು ಹತ್ತಿರಲಿಲ್ಲ. ಹ್ಯಾವಿಂಗ್ ಲರ್ನ್ ಟು ಕ್ಲೈಂಬ್ ಫ್ರಮ್ ಎ ಲವಿಂಗ್ ಬ್ರದರ್ ವೆನ್ ಶಿ ವಾಸ್ 6. ಅವಳು 6 ವರ್ಷದವಳಿದ್ದಾಗ ಅವಳ ದೊಡ್ಡ ಅಣ್ಣನಿಂದ ಅವಳು ಮರ ಹತ್ತುವುದನ್ನು ಕಲಿತಿದ್ದಳು. ಬಟ್ ಇಟ್ ವಾಸ್ ಫಿಯರ್ಡ್ ಬೈ ಆಲ್. ಅಂದರೆ ಎಲ್ಲರೂ ಅದರಿಂದ ಭಯ ಪಡುತ್ತಿದ್ದ. ಅವಳು ಮರ ಹತ್ತುವುದು ಅಂದರೆ ಎಲ್ಲರಿಗೆ ತುಂಬಾ ಭಯವನ್ನು ತರಿಸುತ್ತಿತ್ತು. ದಟ್ ಒನ್ ಡೇ ಶಿ ವುಡ್ ಹ್ಯಾವ್ ಎ ಟೆರಿಬಲ್ ಫಾಲ್. ಅವಳು ಒಂದು ದಿವಸ ತುಂಬಾ ಜೋರಾಗಿ ಬೀಳುವಳೆಂದು ಎಲ್ಲರಿಗೂ ಅದು ಭಯವನ್ನು ತರಿಸುತ್ತಿತ್ತು. ದ ಔಟ್ಕಮ್ ವಾಸ್ ಡಿಫರೆಂಟ್ ವೈಲ್ ವಿ ವೆರ್ ಇನ್ ಟೌನ್. ನೋಡಿ, ನಾವು ಒಂದು ಸಲ ಊರಿಗೆ ಹೋದಾಗ ಒಂದು ಬೇರೆಯದೇ ಏನಾಗಿತ್ತು, ಸನ್ನಿವೇಶ ಎದುರಾಗಿತ್ತು. ಶಿ ಕ್ಲೈಂಬ್ ದ ಟ್ರೀ ಆ್ಯಂಡ್ ಕುಡಂಟ್ ಕಮ್ ಡೌನ್. ಅವಳು ಮರ ಹತ್ತಿದಳು, ಆದರೆ ಅವಳಿಗೆ ಕೆಳಗೆ ಇಳಿಯಲು ಬರಲಿಲ್ಲ. ಆಫ್ಟರ್ ದ ರೆಸ್ಕ್ಯೂ, ಅವಳನ್ನು ಕಾಪಾಡಿದ ನಂತರ, ಡಾಕ್ಟರ್ ಟು ಗ್ರಾನೀಸ್ ಟೆಂಪರೇಚರ್ ಆ್ಯಂಡ್ ಸೆಡ್. ಡಾಕ್ಟರ್ ಅಜ್ಜಿಯನ್ನು ಪರೀಕ್ಷಿಸಿ ಅವಳ ಟೆಂಪರೇಚರ್ ಅನ್ನು ತೆಗೆದುಕೊಂಡು ಹೇಳಿದರು. ಐ ಸ್ಟ್ರಾಂಗ್ಲಿ ರಿಕಮೆಂಡ್ ಎ ಕ್ವೈಟ್ ವೀಕ್ ಇನ್ ಬೆಡ್. ಅವಳು 1 ವಾರ ತನಕ ತುಂಬ ಚೆನ್ನಾಗಿ ರೆಸ್ಟ್ ಮಾಡಬೇಕೆಂದು ಹೇಳಿದರು. ವಿ ಸೈಡ್ ವಿತ್ ರಿಲೀಫ್ ಆ್ಯಂಡ್ ಟಕ್ಡ್ ಹರ್ ಅಪ್ ವೆಲ್. ನಾವು ಅವಳನ್ನು ಚೆನ್ನಾಗಿ ಹೊಚ್ಚಿ ಮಾಡಿ ಮಲಗಿಸಿದೆವು. ಪುವರ್ ಗ್ರಾನಿ, ಫಾರ್ ಹರ್ ಇಟ್ ವಾಸ್ ಲೈಕ್ ಎ ಬ್ರೀಫ್ ಸೀಸನ್ ಇನ್ ಹೆಲ್. ಪಾಪ ಅಜ್ಜಿಗೆ ಅದು ತುಂಬಾ ಒಂದು ಸ್ವಲ್ಪ ಕಾಲ ನರಕದಲ್ಲಿದ್ದೇನೆ ಎಂದು ಎನಿಸಿತು. ಕನ್ಫೈನ್ ಟು ಹರ್ ಬೆಡ್ರೂಮ್ ವೈಲ್ ಎವ್ರಿ ಬ್ರೀಸ್. ಅವಳು ಮಲಗುವ ಕೋಣೆಗೆ ಸೀಮಿತವಾಗಿದ್ದಳು. ಆ ಕ್ಷಣದಲ್ಲಿ ಬೀಸುವ ತಂಗಾಳಿಯು ವಿಸ್ಪರ್ಡ್ ಆಫ್ ಸಮ್ಮರ್ ಅಂಡ್ ಡಾನ್ಸಿಂಗ್ ಲೀವ್ಸ್. ಬರುತ್ತಿರುವ ಬೇಸಿಗೆ ಹಾಗೂ ನಲಿಯುತ್ತಿರುವ ಎಲೆಗಳ ಬಗ್ಗೆ ಪಿಸುಗುಟ್ಟುತ್ತಿತ್ತು. ಅವಳು ಮಲಗಿದಾಗ ಅವಳಿಗೆ ಹೊರಗಡೆ ಎಲ್ಲ ತುಂಬಾ ಚೆನ್ನಾಗಿ ಇದೆ ವಾತಾವರಣ ಎನ್ನುವ ಭಾಸವೂ ಆಗುತ್ತಿತ್ತು. ಬಟ್ ಶಿ ಹ್ಯಾಡ್ ಹೆಲ್ಡ್ ಹರ್ ಪೀಸ್ ಟಿಲ್ ಶಿ ಫೆಲ್ಟ್ ಸ್ಟ್ರಾಂಗರ್. ಆದರೆ ಅವಳು ತನ್ನ ಶಾಂತತೆಯನ್ನು ತಾನು ಗಟ್ಟಿಯಾಗುವ ತನಕ ಕಾಯ್ದುಕೊಂಡಳು. ತಾನು ಆರಾಮಾಗುವ ತನಕ ಅವಳು ಸ್ವಲ್ಪ ಸರಿಯಾಗೇ ಇದ್ದಳು. ದೆನ್ ಶಿ ಸ್ಯಾಟ್ ಅಪ್ ಅಂಡ್ ಸೆಡ್, ಐ ವಿಲ್ ಲೈ ಹಿಯರ್ ನೋ ಲಾಂಗರ್. ಅವಳು ಆಮೇಲೆ ಏನು ಹೇಳಿದಳು, ನಾನು ಈಗ ಚೆನ್ನಾಗಿದ್ದೇನೆ, ಈಗ ನಾನು ಇಲ್ಲಿ ಏನು ಮಾಡುವುದಿಲ್ಲ, ಮಲಗುವುದಿಲ್ಲ. ಆ್ಯಂಡ್ ಶಿ ಕಾಲ್ಡ್ ಮೈ ಫಾದರ್ ಆ್ಯಂಡ್ ಟೋಲ್ಡ್ ಹಿಮ್ ಅನ್ಡಾಂಟೆಡ್. ನೋಡಿ, ರಸ್ಕಿನ್ ಬಾಂಡ್ ಅವರ ತಂದೆಗೆ ಅವರ ತಾಯಿ ಕರೆದು ಏನು ಹೇಳಿದರು, ಖಂಡಿತವಾಗಿ ಹೇಳಿದರು, ನನ್ನ ತಂದೆಯನ್ನು ಕರೆದು ಖಂಡಿತವಾಗಿ ಹೇಳಿದರು. ದಟ್ ಎ ಹೌಸ್ ಇನ್ ಎ ಟ್ರೀ ಟಾಪ್ ವಾಸ್ ವಾಟ್ ಶಿ ನೌ ವಾಂಟೆಡ್. ಈಗ ಅವಳಿಗೆ ಒಂದು ಮರದ ಮನೆ, ಟ್ರೀ ಟಾಪ್ ಬೇಕೇ ಬೇಕು ಎಂದು ಅವಳು ತನ್ನ ಮಗನಿಗೆ ಹೇಳಿದಳು. ಮೈ ಡ್ಯಾಡ್ ನ್ಯೂ ಹಿಸ್ ಡ್ಯೂಟೀಸ್, ಹಿ ಸೆಡ್ ದಟ್ಸ್ ಆಲ್ ರೈಟ್. ನನ್ನ ತಂದೆ ಒಬ್ಬ ಆಜ್ಞಾಕಾರಿ ಮಗನ ಥರ ಓಕೆ ಮಾಡಿಕೊಡುತ್ತೇನೆ ಎಂದು ಹೇಳಿದರು. ಯು ವಿಲ್ ಹ್ಯಾವ್ ವಾಟ್ ಯು ವಾಂಟ್ ಡಿಯರ್, ಐ ವಿಲ್ ಸ್ಟಾರ್ಟ್ ವರ್ಕ್ ಟು ನೈಟ್. ನಿನಗೆ ಏನು ಬೇಕೋ ನಿನ್ನ ಆಸೆಯಂತೆ ಮಾಡಿ ಕೊಡುತ್ತೇನೆ ನನ್ನ ಪ್ರೀತಿಯ ಅಮ್ಮ. ಐ ವಿಲ್ ಸ್ಟಾರ್ಟ್ ವರ್ಕ್ ಟು ನೈಟ್. ನಾನು ಇವತ್ತೇ ಕೆಲಸ ಆರಂಭಿಸುತ್ತೇನೆ ಎಂದು ಹೇಳಿದರು. ವಿತ್ ಮೈ ಎಕ್ಸ್ಪರ್ಟ್ ಅಸಿಸ್ಟೆಂಟ್ ಹಿ ಸೂನ್ ಫಿನಿಶ್ ದ ಕೋರ್. ನೋಡಿ, ನನ್ನ ಪರಿಣಿತ ಸಹಾಯದಿಂದ ತಂದೆ ಬೇಗನೆ ಕೆಲಸ ಮುಗಿಸಿದರು. ಇಲ್ಲಿ ರಸ್ಕಿನ್ ಬಾಂಡ್ ಅವರು ಮೊಮ್ಮಗ, ಅವರು ತಂದೆಗೆ ಹೆಲ್ಪ್ ಮಾಡಿದರು. ಅದರಿಂದ ಅವರ ತಂದೆ ಬೇಗನೆ ಮರದ ಮೇಲೆ ಮನೆ ಕಟ್ಟಿದರು. ಮೇಡ್ ಎ ಟ್ರೀ ಹೌಸ್ ವಿತ್ ವಿಂಡೋಸ್ ಅಂಡ್ ಡೋರ್. ನೋಡಿ, ಒಂದು ವಿಂಡೋ ಮತ್ತು ಡೋರ್ ಅಂತ ಅವಳಿಗೆ ಮರದ ಮೇಲೆ ಮನೆ ಮಾಡಿದೆವು. ಅದಕ್ಕೆ ಒಂದು ಕಿಟಕಿ ಬಾಗಿಲು ಕೂಡಿಸಿದೆವು. ಸೊ ಗ್ರಾನಿ ಮೂಡ್ ಅಪ್ ಆ್ಯಂಡ್ ನೌ ಎವ್ರಿ ಡೇ. ಈಗ ಅಜ್ಜಿ ಮೇಲೆ ಹತ್ತಿದಳು ಅಂದ್ರೆ ಮೂಡ್ ಅಪ್ ಅಂದ್ರೆ ಅಲ್ಲಿ ಅವಳು ಸ್ಥಳಾಂತರಿಸಿದಳು. ಕೆಳಗಿನ ಮನೆಯಿಂದ ಬಿಟ್ಟು ಮೇಲಿನ ಮನೆಗೆ ಅವಳು ಈಗ ಶಿಫ್ಟ್ ಆದಳು. ಮತ್ತೆ ಈಗ ಐ ಕ್ಲೈಂಬ್ ಟು ಹರ್ ರೂಮ್ ವಿತ್ ಗ್ಲಾಸಸ್ ಅಂಡ್ ಟ್ರೇ. ನಾನು ಈಗ ಒಳ್ಳೆಯ ಮೊಮ್ಮಕ್ಕಳು ಅಜ್ಜಿಗೆ ಎಲ್ಲ ಊಟ ತಿಂಡಿ ನೀರನ್ನು ಯಾವ ರೀತಿ ಬಡಿಸುತ್ತಾರೋ ತೆಗೆದುಕೊಂಡು ಹೋಗುತ್ತಾರೋ
ಹಾಗಾಗಿ ನಾನು ತಟ್ಟೆ ಮತ್ತು ಲೋಟಗಳನ್ನು ತೆಗೆದು ಮೇಲೆ ಹತ್ತುತ್ತೇನೆ. ಶಿ ಸಿಟ್ಸ್ ದೇರ್ ಇನ್ ಸ್ಟೇಟ್, ಡ್ರಿಂಕ್ಸ್ ಶರಿ ವಿತ್ ಮೀ. ಅವಳು ಮೇಲೆ ಕುಳಿತುಕೊಂಡು ನನ್ನ ಜೊತೆಗೆ ಒಂದು ದ್ರಾಕ್ಷಾರಸ ಶರಿಯನ್ನು ಕುಡಿಯುತ್ತಾಳೆ. ಅಪ್ಹೋಲ್ಡಿಂಗ್ ದ ರೈಟ್ ಟು ರಿಸೈಡ್ ಇನ್ ಎ ಟ್ರೀ. ಮರದಲ್ಲಿ ತಾನು ವಾಸಿಸುವ ಅಧಿಕಾರವನ್ನು ಅವಳು ಎತ್ತಿ ಹಿಡಿಯುತ್ತಾಳೆ. ಅಂದರೆ ಅಜ್ಜಿ ಈಗ ಅಲ್ಲಿನ ಏನಾಗಿದ್ದಾಳೆ, ಮರದ ಮೇಲೆ ಕೂತು ಅದು ಒಂದು ತನ್ನ ಸಾಮ್ರಾಜ್ಯವಾಗಿದೆ, ಅಲ್ಲಿ ಅವಳು ರಾಣಿಯ ತರ ಮೆರೆಯುತ್ತಿದ್ದಾಳೆ ಎಂದು ರಸ್ಕಿನ್ ಬಾಂಡ್ ಅವರು ಈ ಪದ್ಯದಲ್ಲಿ ಅವರ ಅಜ್ಜಿಯ ಬಗ್ಗೆ ಹಾಗೂ ಮರದ ಮೇಲೆ ಮನೆಯ ಬಗ್ಗೆ ಬರೆದಿದ್ದಾರೆ. ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಲೈನ್ ಬೈ ಲೈನ್ ನಿಮಗೆ ಇದನ್ನು ಹೇಳಿಕೊಡುತ್ತೇನೆ, ನೀವು ಅದನ್ನು ನೋಡಿಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದ.